ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಅವಳು ಇವಳು ಅಂದವರಿಗೆ ನೀನು ಅಂತ ಹೇಳಿದಂಥ ಹರೀಶ್ ಸೋಮಶೇಖರ್ ವಿರುದ್ಧ ಸಮಾರಂಭಗಳಲ್ಲಿ ಪ್ಲೇಕಾರ್ಡ್ ಪ್ರದರ್ಶನವನ್ನು ಮಾಡಿ 10 ಬಾರಿ ಗೆದ್ದರೂ ಸೋಮಶೇಖರ್ ಮಂತ್ರಿಯಾಗೋಕ್ಕಾಗೋದಿಲ್ಲ, ಸಸ್ಪೆಂಡ್ ಮಾಡಿಲ್ಲ, ಉಚ್ಚಾಟನೆ ಮಾಡಿಬಿಟ್ಟಿದ್ದೇವೆ. ಎಸ್.ಟಿ. ಸೋಮಶೇಖರ್ ಹೆಸರನ್ನು ವೇದಿಕೆಗಳಲ್ಲಿ ಸಮಾರಂಭದಲ್ಲಿ ಉಲ್ಲೇಖವನ್ನೇ ಮಾಡಬೇಡಿ, ಅವರ ಹೆಸರನ್ನೇ ಹೇಳಬೇಡಿ. ಏನಿದು? ಯಾರು ಹೇಳಿದ್ರು, ಎಲ್ಲಿ ಹೇಳಿದ್ರು, ಯಾವಾಗ ಹೇಳಿದ್ರು ಅನ್ನುವಂಥ ಆಶ್ಚರ್ಯ ನಿಮಗೆ ಆಗ್ತಾ ಇರಬಹುದು, ಅಥವಾ ಅನೇಕರ ಮಾಹಿತಿ ಈಗಾಗಲೇ ದೊರೆತಿರಬಹುದು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ನಗರ ಮಂಡಲ ಹಾಗೂ ಗ್ರಾಮಾಂತರ ಮಂಡಲದ ನೂತನ ಅಧ್ಯಕ್ಷರ ಆಯ್ಕೆಯ ಹಿನ್ನೆಲೆಯಲ್ಲಿ ನಡೆದಂತಹ ಕಾರ್ಯಕರ್ತರ ಸಭೆಯಲ್ಲಿ ಪ್ರಮುಖರು ಮಾತನಾಡಿದಂತಹ ಪ್ರಮುಖ ಅಂಶಗಳು ಇದು. ನಿನ್ನೆ ಕೆಂಗೇರಿ ಉಪನಗರದಲ್ಲಿ ನಡೆದಂತಹ ಕಾರ್ಯಕರ್ತರ ಸಭೆಯಲ್ಲಿ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಉಪಮಹಾಪೌರರಾಗಿರ್ತಕ್ಕಂತಹ ಹರೀಶ್ ರವರು ಆರಂಭದಲ್ಲಿ ಭಾಷಣವನ್ನು ಮಾಡಿದ್ರು. ಭಾಷಣ ಮಾಡ್ತಾ ಹೇಳಿದ್ರು, ಸೋಮಶೇಖರ್ ಅವರನ್ನು ಅವರ ಸಮಾರಂಭಗಳಲ್ಲಿ BJPಯ ಕಾರ್ಯಕರ್ತರು ಹೋಗಿ ಪ್ಲೇ ಕಾರ್ಡನ್ನು ತೋರಿಸಿ ಅವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡಿ, ನೀವು ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು ಅಂಥೇಳಿ ಒಂದು ಪ್ಲೇ ಕಾರ್ಡನ್ನು ಪ್ರದರ್ಶನವನ್ನು ಮಾಡಿ ಅವರ ಸಮಾರಂಭಗಳಲ್ಲಿ ಎಲ್ಲೇ ಸಮಾರಂಭ ನಡೆದರೂ ಮಾಡಿ, ಹೆದರುವ ಚಿಂತೆ ಇಲ್ಲ. ಅಷ್ಟೇ ಅಲ್ಲ, ಸೋಮಶೇಖರ್ ಅವರನ್ನು ಕೇವಲ ನಾವು ಸಸ್ಪೆಂಡ್ ಮಾಡಿಲ್ಲ, ಉಚ್ಚಾಟನೆ ಮಾಡಿದ್ದೇವೆ 6 ವರ್ಷಗಳ ಕಾಲ. ಪಕ್ಷ ಅಂತ ಹೇಳಿದ್ರೆ ನಮಗೆ ತಾಯಿ ಇದ್ದಾಗೆ, ತಾಯಿಗೆ ದ್ರೋಹ ಬಗೆದವರ ಬಗ್ಗೆ ನಮಗೆ ಯಾವುದೇ ಅನುಕಂಪ ಇರುವುದಿಲ್ಲ. ಹಾಗಾಗಿ ಅವರನ್ನು ಸಸ್ಪೆಂಡ್ ಮಾಡುವ ಪ್ರಯತ್ನ ಅಲ್ಲ, ನಮ್ಮ ರಾಜ್ಯಾಧ್ಯಕ್ಷರು ಸೇರಿದಂತೆ ರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನವಾಗಿ ಅವರನ್ನು 6 ವರ್ಷ ಉಚ್ಚಾಟನೆ ಮಾಡಿದ್ದೇವೆ. ಹಾಗಾಗಿ ನೀವು ಶಾಸಕರಾಗಿರಬಾರ್ದು, ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ ಕಾರ್ಯಕರ್ತರು ಅವರ ನಡೆದುಕೊಳ್ಳಬಹುದಾದ ಉಪಸ್ಥಿತರಿರುವ ಸಮಾರಂಭಗಳೊಳಗೆ ಪ್ಲೇ ಕಾರ್ಡ್ ಪ್ರದರ್ಶನವನ್ನು ಮಾಡಿ ಅಂತ ಹರೀಶ್ ರವರು ಹೇಳೋರು. ನಮ್ಮದು ಒಂದು ಸಣ್ಣ ಪ್ರಶ್ನೆ ಮುಂದುವರಿತೀನಿ ಅದಕ್ಕೆ. ಅವ್ರು ಏನು ಹೇಳೋದು, ಇನ್ನೊಂದಿಷ್ಟು ಅಂಶಗಳನ್ನು ಕೊಡೋದಕ್ಕೂ ಮುನ್ನ ತಪ್ಪಾಗಿ ಭಾವಿಸಬಾರದು ಹರೀಶ್ ರವರೇ. ಪ್ಲೇ ಕಾರ್ಡನ್ನು ಪ್ರದರ್ಶನ ಮಾಡಿ ಅಂತ ತಾವೇನೋ ಹೇಳಿಬಿಟ್ರಿ. ಯಶವಂತಪುರ ಕ್ಷೇತ್ರದಲ್ಲಿ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡುವಂತಹ ಯಾರಿದ್ದಾರೆ, ಡ್ಯಾಶ್ ಯಾರಿದ್ದಾರೆ? ಸೋಮಶೇಖರ್ ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ, ನನಗೆ ಹೇಗೆ ಮೋಸವಾಯಿತು, ಏನು ಮೋಸವಾಯಿತು, ಯಾರ್ಯಾರು ಏನೇನು ಮಾಡಿದ್ರು, ಎಷ್ಟೆಷ್ಟು ದುಡ್ಡು ತೊಗೊಂಡ್ರು, ಯಾಕೆ ದುಡ್ಡು ತೊಗೊಂಡ್ರು, ಎಲ್ಲಿ ದುಡ್ಡು ತೊಗೊಂಡ್ರು ಅಂತ ಹೇಳಿದಾಗಲೇ ನಿಮ್ಮ ಪಕ್ಷದ ನಿಷ್ಠಾವಂತರು ತುಟಿಬಿಚ್ಚದೆ ಹೋಗಿದ್ದಾರೆ. ಈಗ ಉಚ್ಚಾಟನೆ ಮಾಡಿದ್ದೇವೆ, ಅವ್ರ ವಿರುದ್ಧ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿ ಅಂತ ಹೇಳಿದ್ರೆ ಮಾಡುವವರು ಯಾರು? ಯಶವಂತಪುರ ಕ್ಷೇತ್ರದಿಂದ ಹೊರಗಿರುವಂತಹ ಹರೀಶ್ ರವರು ಯಶವಂತಪುರ ಕ್ಷೇತ್ರಕ್ಕೆ ಅವರು ಸಂಬಂಧಪಡಲ್ಲ, ಬೆಂಗಳೂರು ಉತ್ತರಕ್ಕೆ ಸಂಬಂಧಪಡ್ತಾರೆ. ಒಂದು ದಿವಸ ಸಭೆಗೆ ಬಂದು ಒಂದು ಫರ್ಮಾನ್ ಹೊರಡಿಸಿದ ಕ್ಷಣ ಇಲ್ಲಿ ಆ ಫರ್ಮಾನನ್ನು ತಲೆ ಮೇಲೆ ಹೊತ್ತುಕೊಂಡು ಮಾಡುವವರು ಯಾರಿದ್ದಾರೆ? ಸೋಮಶೇಖರ್ ವಿರುದ್ಧ ತುಟಿ ಬಿಚ್ಚಿಲ್ಲ ಇವತ್ತಿನವರೆಗೂ ನಿಮ್ಮ ಕಾರ್ಯಕರ್ತರುಗಳು, ನಿಮ್ಮ ಪಕ್ಷದ ಮುಖಂಡರುಗಳು. ಈಗ ನೀವು ಹೇಳ್ತಾ ಇದ್ದೀರಿ ಭಾಷಣ ನಿಮ್ಮದೇ ಕಾರ್ಯಕರ್ತರು, ನೀವು ಭಾಷಣ ಮಾಡಿದ್ರಿ, ಜಾಗ ಖಾಲಿ ಮಾಡಿದ್ರಿ. ಪ್ಲೇ ಕಾರ್ಡ್ ಪ್ರದರ್ಶನವನ್ನು ಮಾಡಿ ಅಂತ ಹೇಳಿದಾಗ ಕ್ಷಣ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡುವವರು ನಮಗನ್ಸುವ ಮಟ್ಟಿಗೆ ಯಾರೂ ಇಲ್ಲ, ಯಾರಾದರೂ ಇದ್ದರೆ ಅದನ್ನು ನಾವು ವರದಿ ಮಾಡುತ್ತೇವೆ ಅಷ್ಟೇ ಅಂತ ಹೇಳ್ತಾ ಹರೀಶ್ ರವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು, ಯಾವುದಕ್ಕೂ ಅಂಜುವ ಅಗತ್ಯ ಇಲ್ಲ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ರಾಣಿ ಅಬ್ಬಕ್ಕ ಇದ್ದ ಹಾಗೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒನಕೆ ಓಬವ್ವ ಇದ್ದ ಹಾಗೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದ್ದ ಹಾಗೆ, ಸುಭಾಷ್ ಚಂದ್ರ ಬೋಸ್ ಇದ್ದ ಹಾಗೆ, ಸಂಗೊಳ್ಳಿ ರಾಯಣ್ಣ ಇದ್ದ ಹಾಗೆ ಎಲ್ಲವೂ ಚಂದವಿತ್ತು. ಯಾರು ರಾಯಣ್ಣನೋ, ಯಾರು ಸುಭಾಷ್ ಚಂದ್ರ ಬೋಸೋ, ಯಾರು ಒನಕೆ ಓಬವ್ವನೋ ಗೊತ್ತಿಲ್ಲ ನಮಗೆ. ಯಾರು ಆಗ್ತಾರೋ ನೋಡೋಣ. ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿದ ನಂತರೊಳಗೆ ಇವರು ಒನಕೆ ಓಬವ್ವ, ಇವರು ಸಂಗೊಳ್ಳಿ ರಾಯಣ್ಣ ಅನ್ನುವಂಥ ವರದಿಯನ್ನು ಮಾಡೋಣ. ಅವರು ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿ ಅಂತ ಜಿಲ್ಲಾಧ್ಯಕ್ಷರ ಆದೇಶವನ್ನು ಈ ಹಿಂದಿನ ಅಧ್ಯಕ್ಷರ ಆದಿಯಾಗಿ ಅಥವಾ ಕೆಲವೊಬ್ಬರು ಪಾಲಿಸ್ತಾರ, ಮುಂದೆ ಬಂದವರು ಪಾಲಿಸ್ತಾರ ನೋಡೋಣಂತೆ.
ಅವ್ರ ಭಾಷಣದೊಳಗೆ ಇನ್ನೊಂದು ಮಾತನ್ನು ಹೇಳಿದರು ಹರೀಶ್ ಅವರು. ಸೋಮಶೇಖರ್ ಅವರಿಗೆ ಮಾತಾಡ್ತಾ ಹೇಳಿದ್ರು, ಸೋಮಶೇಖರ್ ಅವರೇ, ನೀವು ನಮ್ಮ ಸಂಸದರನ್ನು ಸಚಿವರನ್ನು ಏಕವಚನದಲ್ಲಿ ಅವಳು ಇವಳು ಅಂತ ಸಂಬೋಧಿಸ್ತೀರಿ ಅಂತ ಹೇಳಿ ಅವರು ಕೂಡ ಸೋಮಶೇಖರ್ ಅವರಿಗೆ ಒಂದು ಕಡೆ ನೀನು ಅಂತೇಳಿ ಏಕವಚನದಲ್ಲಿ ಸಂಬೋಧನೆಯನ್ನು ಮಾಡಿದ್ರು ಹರೀಶ್ ಅವರು. ಆ ಕೋಪಕ್ಕೆ ಮಾಡಿದ್ರೋ ತಾಪಕ್ಕೆ ಮಾಡಿದ್ರೋ ಗೊತ್ತಿಲ್ಲ, ಒಟ್ಟಿನಲ್ಲಂತೂ ಏಕವಚನ ಸಂಬೋಧನೆ ಆಯಿತು. ಅದಾದ ಮೇಲೆ ಇನ್ನೊಂದು ಮಾತನ್ನು ಹೇಳಿದ್ರು, ನೀವೇನು ಬಂದೇನು ಸುಮ್ಮನೆ ಇದು ಮಾಡಲಿಲ್ಲ, ನಿಮಗೆ ಮಂತ್ರಿಗಿರಿಯನ್ನು ಕೊಟ್ಟಿದ್ದೇವೆ, ಪ್ರಬಲವಾದಂಥ ಖಾತೆಯನ್ನು ಕೊಟ್ಟಿದ್ದೇವೆ, ನೀವು ಕೇಳಿದ ಖಾತೆಯನ್ನು. ನಮ್ಮ ಪಕ್ಷಕ್ಕೆ ಬಂದಿದ್ದಕ್ಕೆ ನೀವು ಸಚಿವರಾದ್ರಿ, ನಮ್ಮ ಪಕ್ಷದ ಹಿರಿಯ ಸಚಿವರನ್ನು ತೆಗೆದು ಮೈಸೂರು ಉಸ್ತುವಾರಿಯನ್ನು ನಿಮಗೆ ಕೊಟ್ಟಿದ್ದೇವೆ. ನೀವು 10 ವರ್ಷ ಕಾಂಗ್ರೆಸ್ನಲ್ಲಿ ಗೆದ್ದರೂ ಕೂಡ 10 ಬಾರಿ ಗೆದ್ದರೂ ಕೂಡ ಸಚಿವರಾಗೋದಕ್ಕೆ ಸಾಧ್ಯವೇ ಇಲ್ಲ, ಮಂತ್ರಿ ಆಗೋದೇ ಇಲ್ಲ, ನೀವು ನಮ್ಮಿಂದ ಮಂತ್ರಿಯಾದಂಥದ್ದು ಅನ್ನುವಂಥ ಎಚ್ಚರಿಕೆಯನ್ನು ಅಥವಾ ಎಚ್ಚರಿಕೆಯ ರೂಪದ ಮಾತುಗಳನ್ನು ಕೂಡ ಹರೀಶ್ ಅವರು ಆಡಿದ್ದಾರೆ. ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ಆಡಿದ್ದಾರೆ ಅನ್ನುವಂಥದ್ದು. ಏನು ನೂತನ ಅಧ್ಯಕ್ಷರ ಆಯ್ಕೆಯ ಹಿನ್ನೆಲೆಯಲ್ಲಿ ನಡೆದ ಸಭೆಯೊಳಗೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಈ ಆಂತರಿಕ ಚುನಾವಣೆಯ ಸಂಚಾಲಕರಾದಂಥ ರವಿ ಸುಬ್ರಹ್ಮಣ್ಯರವರು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಏನು ಎತ್ತ ಅನ್ನುವಂಥ ಒಂದಿಷ್ಟು ಕುರಿತಂತೆ ಮಾತನಾಡಿದ್ರು. ಉಳಿದಂಥವ್ರು ಪಾಲ್ಗೊಂಡಿದ್ದು ನಾನು ಕಡೆಗೆ ಹೇಳ್ತೇನೆ. ಆ ಸಂದರ್ಭದೊಳಗೆ ಹೆಸರುಗಳನ್ನು ಕೊಡಿ ಅಂತ ಕೇಳಿದ್ರು. ನಗರ ಜಿಲ್ಲೆಗೆ ಅಪೇಕ್ಷಿತರ ಹೆಸರನ್ನು ಕೊಡಿ, ಗ್ರಾಮಾಂತರ ಜಿಲ್ಲೆಗೆ ಅಪೇಕ್ಷಿತರ ಹೆಸರನ್ನು ಕೊಡಿ ಅಂತ ಕೇಳಿದ್ರು. 8 ಹೆಸರು ಯಶವಂತಪುರ ನಗರ ಮಂಡಲಕ್ಕೆ ಬಂತು, 9 ಹೆಸರು ನಗರದ ಗ್ರಾಮಾಂತರ ಪ್ರದೇಶಕ್ಕೆ ಬಂತು. ಯಶವಂತಪುರ ಗ್ರಾಮಾಂತರಕ್ಕೆ 9 ಹೆಸರು ಬಂತು. ಈ ಹೆಸರುಗಳು ಬರೆದುಕೊಂಡ ನಂತರದೊಳಗೆ ಮಾಜಿ ಪುರಸಭಾ ಅಧ್ಯಕ್ಷ, ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಆಂಜನಪ್ಪನವರು ವೇದಿಕೆಯ ಮೇಲೆ ಬಂದು ಮೈಕ್ದೊಳಗೆ ಒಂದು ಘೋಷಣೆಯನ್ನು ಮಾಡಿದರು. ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ನಮ್ಮ ಪಕ್ಷದೊಳಗೆ ಕೊಂಡು ಹೋದಂಥ ಸೋಮಶೇಖರ್ ಅವರ ಹೆಸರನ್ನು ವೇದಿಕೆ ಮೇಲೆ ಸಭೆ ಸಮಾರಂಭಗಳಲ್ಲಿ ಹೇಳಬೇಡಿ. ಯಾಕೆ ಹೇಳ್ತೀರಿ ಅವರ ಹೆಸರುಗಳನ್ನ? ಕೊಂಡು ಹೋದರು ಅಷ್ಟೇ ಅಲ್ಲ, ಅತಿ ಕೆಟ್ಟತನ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆಯೇ ಸ್ವರ್ಗಕ್ಕೆ ಹೋಗ್ಬಿಟ್ಟಂತೆ. ಅವನು ಯಾಕೆ ಸ್ವರ್ಗಕ್ಕೆ ಹೋದ ಅಂತಂದರೆ ಅವನು ಅವಾಗವಾಗ ರಾಮ 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 ಅಂತ ಜಪಿಸ್ತಿದ್ದ, ಹಾಗಾಗಿ ಹೊರಟೋಗ್ಬಿಟ್ಟ ಅಂತ. ಹಾಗೆ ಅವರು ಪದೇ ಪದೇ ಸೋಮಶೇಖರ್ 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 ಅಂತ ಹೇಳ್ತಾ ಇದ್ದರೆ ಸರಿ ಹೋಗೋದಿಲ್ಲ, ಅವರ ಹೆಸರನ್ನು ದಯವಿಟ್ಟು ಉಲ್ಲೇಖ ಮಾಡಬೇಡಿ ಅಂತ ಹೇಳಿದರು ಆಂಜನಪ್ಪನವರು. ಅದಾದ ಮೇಲೆ ಮಾರೇಗೌಡರನ್ನ, ಧನಂಜಯ ಅವ್ರನ್ನ ಉಚ್ಚಾಟನೆಯನ್ನು ಮಾಡಿದ್ರಿ ನೀವು. ಮಾರೇಗೌಡರು ಉಚ್ಚಾಟನೆಯನ್ನು 1 ವರ್ಷದೊಳಗೆ ವಾಪಸ್ ತೆಗೆದುಕೊಂಡ್ರಿ. ಧನಂಜಯ ಮಾಡಿದ ತಪ್ಪಾದರೂ ಏನೋ, ಧನಂಜಯನ ಉಚ್ಚಾಟನೆಯನ್ನು ಏಕೆ ರದ್ದುಗೊಳಿಸಿಲ್ಲ ಅಂತ ಹೇಳಿದ ಆ ಕ್ಷಣ ಅಲ್ಲಿ ಕುಳಿತಿದ್ದವರೆಲ್ಲರೂ ಹರಿಯಾಯಿದ್ರು. ಹೌದು, ಇದಾಗಬೇಕು, ಧನಂಜಯನ ವಾಪಸ್ ತಗೋಬೇಕು, ವಾಪಸ್ ಉಚ್ಚಾಟನೆ ರದ್ದುಗೊಳಿಸಬೇಕು, ಆದೇಶ ಮಾಡಬೇಕು ಅಂಥೇಳಿ ಅಂತ. ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರಾದಂಥ ಹರೀಶ್ ಅವರು ಈ ಹಿಂದೆ ಚರ್ಚೆ ಮಾಡಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದೀವಿ ಅಂತ ಹೇಳಿದ್ರು. ಆದರೆ ಆಂಜನಪ್ಪ ನೀವು ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದೀರಿ. ಮಾರೇಗೌಡರಿಗಿಂತ ದೊಡ್ಡವರ ಅವರು. ಮಾರೇಗೌಡರು ಉಚ್ಚಾಟನೆ ವಾಪಸ್ ಧನಂಜಯಿಂದ ಯಾಕೆ ಇಟ್ಟಿದ್ದೀರಿ? ಎಷ್ಟು ಸಲ ಹೇಳಬೇಕು ನಿಮಗೆ, ಎಷ್ಟು ಸಲ ಮಾಡಬೇಕು ನಿಮಗೆ ಅಂಥೇಳಿ ಸಾಕಷ್ಟು ಆವಾಜನ್ನು ಹಾಕೋದ ಮೇಲೆ ರವಿ ಸುಬ್ರಹ್ಮಣ್ಯರವರೇ ಬಂದು ಸಮಾಧಾನವನ್ನು ಪಡಿಸಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ, ಶೀಘ್ರದಲ್ಲಿಯೇ ನ್ಯಾಯ ಒದಗಿಸಲಾಗುತ್ತದೆ ಅಂತ ಹೇಳಿ ಬೋಲೋ ಭಾರತ್ ಮಾತಾ ಕಿ ಜೈ ಅಂಥೇಳಿ ಸಮಾಪ್ತಿಯನ್ನು ಮಾಡಿ ಕೂತರು. ಇದು ಒಂದು ಪಾರ್ಟ್. ಯಾಕೆ ಅಂತ ಹೇಳಿದ್ರೆ ನಾವು ಪಕ್ಷಾತೀತವಾಗಿ ವರದಿಯನ್ನು ಮಾಡಿಕೊಂಡು ಬಂದಿದ್ದೇವೆ. ಯಾರ ಪರ ಯಾರ ವಿರೋಧವೂ ಇಲ್ಲ. ಅಲ್ಲಿ ಏನಾಗುತ್ತೆ ಅದರ ವಾಸ್ತವಾಂಶವನ್ನು ನಾವು ಕೊಡ್ತೇವೆ ಅಷ್ಟೇ. ಸೋಮಶೇಖರ್ ವಿರುದ್ಧ ಪ್ಲೇ ಕಾರ್ಡ್ ಹಿಡಿದು ಪ್ರದರ್ಶನವನ್ನು ಮಾಡಬೇಕು, ರಾಜೀನಾಮೆಗೆ ಒತ್ತಾಯ ಮಾಡಬೇಕು ಅಂತ ಹರೀಶ್ ಅವರು ಹೇಳಿದಂಥದ್ದನ್ನು ಅವ್ರು ಹೇಳಿದ್ದನ್ನು ಯಥಾವತ್ತಾಗಿ ನೀವು ಗಮನಕ್ಕೆ ತಂದಿದ್ದೇವೆ. ಆಂಜನಪ್ಪನವ್ರು ಹೇಳಿದಂಥದ್ದನ್ನು ಕೂಡ ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಇದು ಆ ಒಂದು ವರ್ಗವಾದರೆ, ನಗರ ಮತ್ತು ಗ್ರಾಮಾಂತರಕ್ಕೆ ಯಾವ್ಯಾವ ಹೆಸರುಗಳು ಬಂತು ಅವರವರೇ ತಮ್ಮ ಹೆಸರನ್ನು ಹೇಳ್ಕೋಬೇಕು ಅಂತ ಹೇಳಿದ್ರು. ಆ ಹೆಸರು ಹೇಳದಂಥವರ ಪಟ್ಟಿಯನ್ನು ಕೊಡುವುದಕ್ಕೂ ಮುನ್ನ 2 ಪ್ರಮುಖ ವಿಚಾರವನ್ನು ಪ್ರಸ್ತಾಪ ಮಾಡಿದಂಥವ್ರನ್ನ ಹೇಳ್ತೇನೆ. ಹಾಗಂತ ಅವ್ರು ಮೊದಲೇ ಹೆಸರು ಹೇಳಿದೆ ಅಂತ ಭಾವಿಸ್ಕೋಬೇಡಿ. ಉಲ್ಲಾಳಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಶಶಿಕುಮಾರ್ ಅವರೊಂದು ಮಾತನ್ನು ಹೇಳಿದರು. ಸ್ವಾಮಿ, ನಾನು ಅಪೇಕ್ಷಿತನೆ ಯಾರಿಗಾದರೂ ಅಧ್ಯಕ್ಷ ಸ್ಥಾನವನ್ನು ಕೊಡಿ, ಆದರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳುವಂತಹ ವ್ಯಕ್ತಿಯನ್ನು ಅಧ್ಯಕ್ಷನಾಗಿ ಮಾಡಬೇಡಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅಡ್ಜಸ್ಟ್ಮೆಂಟ್ ಇವತ್ತಿನವರೆಗೂ ಆಗಿದೆಯಾ? ಹಾಗಾದರೆ
ಅದು ಅವರೇ ಹೇಳಬೇಕು, ನನಗೆ ಗೊತ್ತಿಲ್ಲ. ಯಾಕಂದರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳುವಂತಹ ಅವ್ರನ್ನ ಅಧ್ಯಕ್ಷನಾಗಿ ಮಾಡಬೇಡಿ ಅಂತಿದ್ರೆ ಈಗಿರುವಂಥ ಅಧ್ಯಕ್ಷರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರಾ ಅಥವಾ ಮಾಡ್ಕೊಂಡಿದ್ದಂಥ ಅನುಮಾನ ಏನಾದ್ರು ಇದೆಯೇ ಅನ್ನುವಂಥದ್ದನ್ನು ಅವರೇ ಸ್ಪಷ್ಟಪಡಿಸಬೇಕು. ಇನ್ನೊಬ್ಬರು ನೋಡಿ, ಎಲ್ಲ ವರ್ಗದವರು ಅಧ್ಯಕ್ಷರು ಮಾಡಿದಿರಿ, ಸಾಮಾಜಿಕ ನ್ಯಾಯವನ್ನು ಕೊಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕೊಡಬೇಕು ಅಂತ ಆತ್ಮಾನಂದರವರು ತಮ್ಮ ಒಂದು ಬೇಡಿಕೆಯನ್ನು ಇಟ್ಟರು. ಸಾಮಾಜಿಕ ನ್ಯಾಯ ಕೊಡಿ ಅಂತ. ಇದೆರಡನ್ನು ಗಮನಕ್ಕೆ ತಂದು ಹೆಸರುಗಳನ್ನು ಹೇಳ್ತೇನೆ ನಾನು. ಯಶವಂತಪುರ ನಗರ ಮಂಡಲಕ್ಕೆ ನಾಗರಾಜ್ ಸ್ಪಾಟ್ ಅವ್ರು ಕೇಳಿದ್ರು. ಯುವ ಮೋರ್ಚಾ ಅಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸಿದ್ದೇನೆ, ನನಗೊಂದು ಅವಕಾಶ ಕೊಡಿ, ವಾರ್ಡ್ ಅಧ್ಯಕ್ಷನಾಗಿದ್ದೇನೆ ಅಂಥೇಳಿ ಸಂತೋಷ್ ಪಾರ್ಥಸಾರಥಿ ಕೇಳಿದ್ರು. ರಾಮ ಸಂಜೀವಯ್ಯ, ಶಶಿಕುಮಾರ್ ಉಲ್ಲಾಳ್ ಆಗಲೇ ಹೇಳಿದೆ ನಾನು, ಆತ್ಮಾನಂದ ಹೇಳಿದೆ. ಟಯೋಟದ ಕಾರ್ಮಿಕ ಮುಖಂಡರಾದಂಥ ದೀಪಕ್ರವರು ಕೂಡ ಮನವಿಯನ್ನು ಮಾಡಿದ್ರು. ವಾಜರಳ್ಳಿಯ ಶಶಿಕುಮಾರ್ ಅವರು ಅಲ್ಲಿ ಮನವಿಯನ್ನು ಮಾಡಿದ್ರು. ಇಷ್ಟು ಜನ ಮನವಿಯನ್ನು ಮಾಡಿದ್ರು. ಆಮೇಲೆ ಆ ಹೆಸರುಗಳನ್ನು ಬರ್ಕೊಳ್ತಿದ್ದಂಥ ಭಾನು ರಂಗಸ್ವಾಮಿಯವರು ಹೇಳಿದ್ರು, ಹಿರಿಯ ಮುಖಂಡರಾದಂಥ ಜೆ ರಮೇಶ್ ಅವರು ಅಪೇಕ್ಷಿತರಿದ್ದಾರೆ, ಅವ್ರ ಊರಿನಲ್ಲಿ ಇಲ್ಲದೇ ಇರೋದು ನನ್ನ ಹೆಸರನ್ನು ಕೂಡ ದಾಖಲಿಸ್ಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ, ಹಾಗಾಗಿ ಅವ್ರ ಹೆಸರನ್ನು ಕೂಡ ಬರೆದುಕೊಂಡಿದ್ದೇನೆ ಅಂತಿದ್ರು. ಒಟ್ಟು ನಗರ ಜಿಲ್ಲೆಗೆ 8 ಹೆಸರುಗಳು ಸೇರಿಕೊತು. ಇನ್ನು ಗ್ರಾಮಾಂತರ ಜಿಲ್ಲೆಗೆ ಮಂಗನಹಳ್ಳಿಯಿಂದ ಮಂಜುನಾಥ್ರವರು, ಕುಂಬಳಗೋಡಿಂದ ನಂದಕುಮಾರು, ಚೆನ್ನೈನಹಳ್ಳಿಯಿಂದ ಯತೀಶ್ ಕುಮಾರು, ತಾವರೇಕೆರೆಯಿಂದ ಟಿ.ವಿ. ಆನಂದು, ಜಗದೀಶ್, ಬಂಡೆಮಠದ ಪ್ರಮುಖರು ಜಗದೀಶ್, ರಾಮಹಳ್ಳಿಯ ಕೃಷ್ಣಪ್ಪ, ರಾಮಹಳ್ಳಿಯ ಪ್ರಕಾಶ್ ಆರ್.ಪಿ., ಬೆಟ್ಟಯ್ಯ, ಗೋಣಿಪುರ ಗೊಲ್ಲಳ್ಳಿ, ಮಂಜುನಾಥ್ ಅವರು ಕೂಡ ಈಗ ಜನರಲ್ ಸೆಕ್ರೆಟರಿಯಾಗಿ ಗ್ರಾಮಾಂತರ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಮಂಜುನಾಥ್ರವರು ಕೂಡ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಕಾರ್ಯವನ್ನು ನಿರ್ವಹಿಸ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಆಡಿದ್ರು. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿತು. ಅವರವರು ಇಷ್ಟೇ ಆದಂಥದ್ದು. ಇನ್ನು ಕೆಲವೇ ದಿವಸಗಳಲ್ಲಿ ಅಧ್ಯಕ್ಷರು ನೂತನವಾಗಿ ಘೋಷಣೆಯನ್ನು ಮಾಡ್ತಾರೆ ಅಂಥೇಳಿ ನಮಗೆ ಬಂದ ಮಾಹಿತಿಯ ಪ್ರಕಾರವಾಗಿ 18ನೇ ತಾರೀಕು ಪ್ರಮುಖರು ಒಡಗೂಡಿ ಚರ್ಚೆಯನ್ನು ಮಾಡಿ 4-5 ಜನ ಕೂತು ಈ ಹೆಸರು ಬಂದಿದೆ, ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಏನು ಕೊಡಬೇಕು, ಯಾಕೆ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿ ಅಂತಿಮವಾಗಿ ಬಹುಶಃ 19ನೇ ತಾರೀಕು 20ನೇ ತಾರೀಕಿನ ಒಳಗಾಗಿ ಹೆಸರು ಘೋಷಣೆಯಾಗತ್ತೆ ನಗರಾಧ್ಯಕ್ಷರು ಗ್ರಾಮಾಂತರ ಅಧ್ಯಕ್ಷರಿಗೆ. ವೇದಿಕೆ ಮೇಲೆ ಗ್ರಾಮಾಂತರ ಅಧ್ಯಕ್ಷ ರಂಗರಾಜು, ನಗರಾಧ್ಯಕ್ಷ ಅನಿಲ್ ಚಳಗೇರಿ, ಮುಖಂಡರಾದ ಮುನ್ರಾಜು, ವಿ ಸತ್ಯ, ಅಂಜನಪ್ಪ, ಮುನ್ರಾಜು ಜಿ, ವೀಣಾ ನಾಗರಾಜು, ಭಾನುರಂಗಸ್ವಾಮಿ, ದೀಪಕ್ ಶೆಟ್ಟಿ ಉಪಸ್ಥಿತರಿದ್ದರು. ರೈತ ಮೋರ್ಚಾದ ಉಪಾಧ್ಯಕ್ಷ ರುದ್ರೇಶ್ ಅವರು ಉಪಸ್ಥಿತರಿದ್ದರು. ಏನ್ರಿ ಎಲ್ಲರೂ ಬರೀ ಇಷ್ಟೇ ಹೆಸರು, ಕೊನೆಗೆ ರೈತ ಮೋರ್ಚಾದ ಉಪಾಧ್ಯಕ್ಷ ರುದ್ರೇಶ್ ಅಂತ ಕಡೆಗೆ ಯಾಕೆ ಹೇಳ್ತಾ ಇದ್ದೀರಿ ಅಂತ ಹೇಳಿ ನಮಗೆ ಅಲ್ಲಿ ಕಂಡು ಬಂದಂತಹ ಒಂದಷ್ಟು ವಾತಾವರಣವನ್ನು ಗಮನಿಸಿದಾಗ ಯಶವಂತಪುರ ನಗರ ಮಂಡಲದ ಅಧ್ಯಕ್ಷ ಸ್ಥಾನದ ವಿಚಾರದೊಳಗೆ ಸ್ವಲ್ಪ ರುದ್ರೇಶ್ ಅವರು ಒಬ್ಬರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಇತ್ತು. ಇನ್ನು ಕೆಲವೊಬ್ಬರು ಇಲ್ಲ ಹರೀಶ್ ರವರೇ ಬಾಲ್ ಇಟ್ಕೊಂಡಿದ್ದಾರೆ, ಬ್ಯಾಟ್ ಒಬ್ಬರ ಕೈಲಿದೆ, ಬ್ಯಾಟ್ ಯಾರೋ ಬಾಲ್ ಯಾರೋ ಅಂತಿದ್ರು. ಹಾಗೆ ನಮಗೆ ಗೊತ್ತಿಲ್ಲ ಯಾರೇನೋ, ಅದಕ್ಕೆ ರುದ್ರೇಶ್ ಅವರ ಹೆಸರನ್ನು ಕಡೆಯದಾಗಿ ಹೇಳಿದಂಥದ್ದು. ಇದಿಷ್ಟು ಆಗಿರ್ತಕ್ಕಂಥದ್ದು. ಒಂದು ಹಂತದೊಳಗೆ ಯಶವಂತಪುರ ನಗರಕ್ಕೆ ಯಾರಾಗ್ತಾರೆ, ಗ್ರಾಮಾಂತರ ಮಂಡಲಕ್ಕೆ ಯಾರಾಗ್ತಾರೆ ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ಶೋಭಾ ಕರಂದ್ಲಾಜೆ ಅವರ ಅಭ್ಯರ್ಥಿಗಳಾಗ್ತಾರೆ ಅನ್ನೋಂಥ ಒಂದು ಕಡೆಗಿದೆ. ಶೋಭಾ ಕರಂದ್ಲಾಜೆ ಅವರ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೋಬಾರ್ದು, ಹರೀಶ್ ರವರು ಆಯ್ಕೆ ಮಾಡ್ಕೋಬಾರ್ದು, ಇಲ್ಲಿ ಬಂದಂಥ ಹೆಸರನ್ನು ತೆಗೆದುಕೋಬೇಕಾ ಅಂಥೇಳಿ ಎಲ್ಲೋ ಒಂದು ಕಡೆಗೆ ಕೋಮಿನ ಪ್ರಶ್ನೆಯೂ ಕೂಡ ಮುಂದೆ ಬಂದು ನಿಂತಿದೆ. ಪ್ರಮುಖ ಕೋಮಿನವರಿಗೂ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಒಂದು ಕಡೆಗಾಗಿದೆ. ಸಹಜವಾಗಿ ಯಶವಂತಪುರ ಕ್ಷೇತ್ರ ಮತ್ತೊಂದು ಅಂತ ಬಂದಾಗ ಒಕ್ಕಲಿಗರ ಪ್ರಾತಿನಿಧ್ಯ ಜಾಸ್ತಿ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇತ್ತೀಚೆಗೆ ತಾನೇ ವೀರಶೈವ ಮಹಾಸಭಾ ಅತ್ಯಂತ ಪ್ರಬಲವಾಗಿ ಯಶವಂತಪುರ ಕ್ಷೇತ್ರದಲ್ಲಿ ಹೊರಹೊಮ್ಮುತ್ತಾ ಇದೆ. ಹಾಗಾಗಿ ವೀರಶೈವರಿಗೆ ಕೊಡಬೇಕು ಅಂತ ಹೇಳಿ ನೀವು ಬರೀ ಯಾವಾಗಲೂ ಮುಂದುವರೆದ ವರ್ಗದವರಿಗೆ ಕೊಡ್ತಾ ಹೋದರೆ ಹಿಂದುಳಿದ ವರ್ಗದವರು ಹಾಗಾದ್ರೆ ಏನು ಕೆಲಸವನ್ನೇ ಮಾಡಬಾರದೆ ಅನ್ನುವಂಥ ಚರ್ಚೆಯೂ ಇದೆ. ಆಯಿತು ಸ್ವಾಮಿ, ಪೂರ್ಣ ಮುಂದುವರೆದ ವರ್ಗ ಒಂದು ಕಡೆಗೆ, ಹಿಂದುಳಿದ ವರ್ಗ ಒಂದು ಕಡೆಗೆ, SC STಗಳು ನಾವೇನು ಮಾಡಬೇಕು, ನಾವೇನು ಪಾಪ ಮಾಡಿದ್ದೇವೆ, ಎಲ್ಲ ಕೆಲಸ ಕಾರ್ಯಗಳಿಗೂ ನಾವು ಬೇಕು, ಅಧಿಕಾರಕ್ಕೆ ನಾವು ಬೇಡವೆ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಹಾಗಾಗಿ ಜಾತಿ ಲೆಕ್ಕಾಚಾರದೊಳಗೆ ಯಶಸ್ವಿಯಾಗುತ್ತಾ, ಶಿಫಾರಸ್ಸಿನ ಮೇಲೆ ಯಶಸ್ವಿಯಾಗುತ್ತಾ, ಅಥವಾ ಬ್ಯಾಟು ಬಾಲು ಯಾರು ಹಿಡಿದಿರ್ತಾರ ಅವ್ರದ್ದು ಯಶಸ್ವಿಯಾಗುತ್ತಾ, ಕಾದು ನೋಡೋಣ. ಒಟ್ಟಿನೊಳಗೆ ಕಾರ್ಯಕರ್ತರ ಸಭೆಯೊಳಗೆ ಹೆಸರುಗಳನ್ನು ಪಡೆದುಕೊಂಡರೂ ಕೂಡ ಇನ್ನೂ ಅಂತಿಮಗೊಳಿಸಲಾಗಿಲ್ಲ. 18-19ರಂದು ಅಂತಿಮಗೊಳ್ಳುವ ಸಾಧ್ಯತೆಗಳಿದೆ. ಆ ಮಧ್ಯದೊಳಗೆ ಹರೀಶ್ ಅವರು ಮಾತನಾಡಿದಂಥದ್ದು ಕೂಡ ಸಾಕಷ್ಟು ವ್ಯಾಪಕ ಚರ್ಚೆಗೆ ಆಸ್ಪದವಾಗಬಹುದು ಅನ್ನುವಂಥ ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾದ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.